ಕನ್ನಡ ಟು ಇಂಗ್ಲೀಷ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಡೈಲಿ ಯೂಸರ್ 60 ಸೆಂಟೆನ್ಸಸ್ನ ನೋಡೋಣ. ನನ್ನನ್ನು ಕ್ಷಮಿಸಿ ಅನ್ನುವಂಥದ್ದರಲ್ಲಿ ಇಂಗ್ಲೀಷ್ನಲ್ಲಿ ಐ ಆಮ್ ಸಾರಿ ಅಂತ ಹೇಳಬೇಕಾಗುತ್ತೆ. ಒಂದು ಸುಂದರವಾದ ದಿನ ಅಲ್ಲವೇ ಅನ್ನೋಂಥದ್ದಕ್ಕೆ ಐ ಲವ್ಲಿ ಡೇ ಈಸ್ ನಾಟ್ ಇಟ್ ಅಂತ ಆಗುತ್ತೆ. ಅವನು ಎಲ್ಲಿದ್ದಾನೆಂದು ನೋಡೋಣ ಅನ್ನುವಂಥದ್ದಕ್ಕೆ ಲೆಟ್ ಅಸ್ ಸಿ ವೇರ್ ಹಿ ಸ್ಟ್ಯಾಂಡ್. ನಿಮ್ಮ ಕಚೇರಿ ಎಲ್ಲಿದೆ ಅನ್ನುವಂಥದ್ದಕ್ಕೆ ಇಂಗ್ಲೀಷ್ನಲ್ಲಿ ಹೇಳಬೇಕಾಗುತ್ತೆ ವೇರ್ ಈಸ್ ಯುವರ್ ಆಫೀಸ್ ಅಂತ ಹೇಳಬೇಕಾಗುತ್ತೆ. ನೀವು ತುಂಬ ವೇಗವಾಗಿ ಚಾಲನೆ ಮಾಡುತ್ತೀರಾ ಅನ್ನೋಂಥದ್ದಕ್ಕೆ ಯು ಆರ್ ಡ್ರೈವಿಂಗ್ ಟೂ ಫಾಸ್ಟ್ ಅಂತ ಆಗುತ್ತೆ. ಉತ್ತಮವಾದ ವಾರಾಂತ್ಯ ಇರಲಿ ಅನ್ನುವಂಥದ್ದಕ್ಕೆ ಹ್ಯಾವ್ ಎ ಗುಡ್ ವೀಕೆಂಡ್ ಅಂತ ಹೇಳಬೇಕಾಗುತ್ತೆ. ನಾನು ಅವನಿಗೆ ಅನೇಕ ವಿಷಯಗಳನ್ನು ಹೇಳಿದ್ದೇನೆ ಅನ್ನುವಂಥದ್ದಕ್ಕೆ ಐ ಸೆಡ್ ಮೆನಿ ಥಿಂಗ್ಸ್ ಟು ಹಿಮ್. ಅಳುವುದನ್ನು ನಿಲ್ಲಿಸು ಅನ್ನುವಂಥದ್ದಕ್ಕೆ ಇಂಗ್ಲೀಷ್ನಲ್ಲಿ ಸ್ಟಾಪ್ ಕ್ರೈಯಿಂಗ್ ಅಂತ ಹೇಳಬೇಕಾಗುತ್ತೆ. ರೈಲು ಯಾವಾಗ ಹೊರಡುತ್ತದೆ ಅನ್ನುವಂಥದ್ದಕ್ಕೆ ಇಂಗ್ಲೀಷ್ನಲ್ಲಿ ವೆನ್ ಈಸ್ ದ ಟ್ರೈನ್ ಲೀವಿಂಗ್ ಅಂತ ಆಗುತ್ತೆ. ಇದು ನನ್ನ ನಾಲಿಗೆಯ ತುದಿಯಲ್ಲಿದೆ ಅನ್ನುವಂಥದ್ದಕ್ಕೆ ಇಟ್ಸ್ ಆನ್ ದ ಟಿಪ್ ಆಫ್ ಮೈ ಟಂಗ್. ಅವನು ಮಾತನಾಡುವುದನ್ನು ನಿಲ್ಲಿಸುವುದಿಲ್ಲ ಅನ್ನುವಂಥದ್ದಕ್ಕೆ ಈ ವಿಲ್ ನಾಟ್ ರಿಫ್ರೈನ್ ಫ್ರಮ್ ಸ್ಪೀಕಿಂಗ್. ನಾನು ಹೇಳಿದಂತೆ ಮಾಡು ಅನ್ನುವಂಥದ್ದಕ್ಕೆ ಇಂಗ್ಲೀಷ್ನಲ್ಲಿ ಹೇಳಬೇಕಾಗುತ್ತೆ ಡೂ ಆ್ಯಸ್ ಐ ಸೇ ಅಂತ ಹೇಳಬೇಕಾಗುತ್ತೆ. ನಿಮ್ಮ ಕೆಲಸ ಏನು ಅನ್ನುವಂಥದ್ದಕ್ಕೆ ಇಂಗ್ಲೀಷ್ನಲ್ಲಿ ಹೇಳಬೇಕಾಗುತ್ತೆ ವಾಟ್ ಈಸ್ ಯುವರ್ ಜಾಬ್. ನನ್ನ ಮನಸ್ಸು ತಲ್ಲಣಗೊಳ್ಳುತ್ತಿದೆ ಅನ್ನುವಂಥದ್ದಕ್ಕೆ ಮೈ ಮೈಂಡ್ ಈಸ್ ರೀಲಿಂಗ್ ಅಂತ ಹೇಳಬೇಕಾಗುತ್ತೆ. ನನ್ನ ವಿಷಯ ನಿಮಗೆ ಅರ್ಥವಾಯಿತೆ ಅಂತ ಹೇಳಬೇಕಾದ್ರೆ ಡಿಡ್ ಯು ಗೆಟ್ ಮೈ ಪಾಯಿಂಟ್ ಅಂತ ಹೇಳಬೇಕಾಗುತ್ತೆ. ನೀವು ಎಲ್ಲಿ ವಾಸಿಸುತ್ತೀರಾ ಅಂತ ಕೇಳಬೇಕಾದಾಗ ವೇರ್ ಡು ಯು ಲಿವ್ ಅಂತ ಕೇಳಬೇಕಾಗುತ್ತೆ. ನಾನು ಮಾತನಾಡಲು ಬಹಳಷ್ಟು ಇದೆ ಅನ್ನುವಂಥದ್ದಕ್ಕೆ ಐ ಹ್ಯಾವ್ ಎ ಲಾಟ್ ಟು ಟಾಕ್ ಅಬೌಟ್. ಸಂಭ್ರಮಿಸೋಣ, ಲೆಟ್ಸ್ ಸೆಲೆಬ್ರೇಟ್. ಹೇಗೆ ನಡೆಯುತ್ತಿದೆ ಅನ್ನುವಂಥದ್ದನ್ನು ಇಂಗ್ಲೀಷ್ನಲ್ಲಿ ಹೇಳಬೇಕಾಗುತ್ತೆ ಹೌ ಈಸ್ ಇಟ್ ಗೋಯಿಂಗ್. ನೀವು ಹೇಗಿದ್ದೀರಾ ಅಂತ ಹೇಳಬೇಕಾದ್ರೆ ಹೌ ಹ್ಯಾವ್ ಯು ಬೀನ್ ಅಂತ ಹೇಳಬೇಕಾಗುತ್ತೆ. ನಿಮ್ಮ ಕುಟುಂಬ ಹೇಗಿದೆ ಅಂತ ಇಂಗ್ಲೀಷ್ನಲ್ಲಿ ಕೇಳಬೇಕಾದಾಗ ಹೌ ಈಸ್ ಯುವರ್ ಫ್ಯಾಮಿಲಿ ಅಂತ ಕೇಳಬೇಕಾಗುತ್ತೆ. ಏನು ಸಮಾಚಾರ ಅಂತ ಕೇಳುವಾಗ ಇಂಗ್ಲೀಷಿನಲ್ಲಿ ವಾಟ್ಸ್ ಅಪ್ ಅಂತ ಕೇಳಬೇಕಾಗುತ್ತೆ. ಹೊಸತೇನಿದೆ ಅಂತ ಪ್ರಶ್ನಿಸಬೇಕಾದಾಗ ಇಂಗ್ಲೀಷ್ನಲ್ಲಿ ವಾಟ್ಸ್ ನ್ಯೂ ಅಂತ ಕೇಳಬೇಕಾಗುತ್ತೆ. ತುಂಬ ಚೆನ್ನಾಗಿದೆ ಅಂತ ಕೇಳಬೇಕಾದಾಗ ಪ್ರೆಟ್ಟಿ ಗುಡ್ ಅಂತ ಹೇಳಬೇಕಾಗುತ್ತೆ. ದೂರು ನೀಡಲು ಸಾಧ್ಯವಿಲ್ಲ ಅಂತ ಹೇಳಬೇಕಾದಾಗ ಕೆನ್ನಾಟ್ ಕಂಪ್ಲೇನ್. ನಾನು ಕಾರ್ಯನಿರತನಾಗಿದ್ದೇನೆ ಅನ್ನುವಂಥದ್ದನ್ನು ಇಂಗ್ಲೀಷ್ನಲ್ಲಿ ಐ ಹ್ಯಾವ್ ಬೀನ್ ಬ್ಯುಸಿ ಅಂತ ಹೇಳಬೇಕಾಗುತ್ತೆ. ತುಂಬ ಧನ್ಯವಾದಗಳು ಅಂತ ಹೇಳಬೇಕಾದಾಗ ಇಂಗ್ಲೀಷ್ನಲ್ಲಿ ಹೇಳಬೇಕಾಗುತ್ತೆ ಥ್ಯಾಂಕ್ಸ್ ಎ ಲಾಟ್ ಅಂತ ಹೇಳಬೇಕು. ನಾನು ಅದನ್ನು ನಿಜವಾಗಿಯೂ ಪ್ರಶಂಸಿಸುತ್ತೇನೆ ಅನ್ನುವಂಥದ್ದಕ್ಕೆ ಐ ರಿಯಲಿ ಅಪ್ರಿಷಿಯೇಟ್ ಇಟ್ ಅಂತ ಹೇಳಬೇಕು. ನಿಮಗೆ ಹೇಗನ್ನಿಸ್ತಾ ಇದೆ ಅಂತ ಪ್ರಶ್ನಿಸಬೇಕಾದ್ರೆ ಹೌ ಡು ಯು ಫೀಲ್
ಹೌ ಡು ಯು ಫೀಲ್ ಅಬೌಟ್ ಅಂತ ಕೇಳಬೇಕು. ನಾನು ನಿಮ್ಮ ಕರೆಯನ್ನು ಹಿಂದಿರುಗಿಸ್ತಿದ್ದೇನೆ, ನಾನು ನಿಮ್ಮ ಕರೆಯನ್ನು ಹಿಂದಿರುಗಿಸುತ್ತಿದ್ದೇನೆ ಅನ್ನೋದಕ್ಕೆ ಐ ಆಮ್ ರಿಟರ್ನಿಂಗ್ ಯುವರ್ ಕಾಲ್, ಐ ಆಮ್ ರಿಟರ್ನಿಂಗ್ ಯುವರ್ ಕಾಲ್ ಅಂತ ಹೇಳಬೇಕು. ನೀವು ನನಗೆ ಹೇಳಬಲ್ಲಿರಾ, ನೀವು ನನಗೆ ಹೇಳಬಲ್ಲಿರಾ ಅನ್ನುವಂಥದ್ದಕ್ಕೆ ಕ್ಯಾನ್ ಯು ಟೆಲ್ ಮಿ, ಕ್ಯಾನ್ ಯು ಟೆಲ್ ಮಿ ಅಂತ ಹೇಳಬೇಕು. ನಾನು ನಂತರ ಹಿಂದಿರುಗುತ್ತೇನೆ, ನಾನು ನಂತರ ಹಿಂದಿರುಗುತ್ತೇನೆ ಅನ್ನುವಂಥದ್ದಕ್ಕೆ ಐ ವಿಲ್ ಕಮ್ ಬ್ಯಾಕ್ ಲೇಟರ್, ಐ ವಿಲ್ ಕಮ್ ಬ್ಯಾಕ್ ಲೇಟರ್ ಅಂತ ಹೇಳಬೇಕು. ನನಗೆ ಅದು ಬೇಕಿಲ್ಲ, ನನಗೆ ಅದು ಬೇಕಿಲ್ಲ ಅಂತ ಅಂದಾಗ ಐ ಡೋಂಟ್ ವಾಂಟ್ ಇಟ್, ಐ ಡೋಂಟ್ ವಾಂಟ್ ಇಟ್ ಅಂತ ಹೇಳಬೇಕಾಗುತ್ತೆ. ನೀವು ಹೇಗಿದ್ದೀರಾ, ನೀವು ಹೇಗಿದ್ದೀರಾ ಅಂತ ಪ್ರಶ್ನಿಸಬೇಕಾದಾಗ ಇಂಗ್ಲೀಷ್ನಲ್ಲಿ ಹೌ ಆರ್ ಯು, ಹೌ ಆರ್ ಯು. ಚಿಕಾಗೋ ಬೋಸ್ಟನ್ಗಿಂತ ಬಹಳ ಭಿನ್ನವಾಗಿದೆ, ಚಿಕಾಗೋ ಬೋಸ್ಟನ್ಗಿಂತ ಬಹಳ ಭಿನ್ನವಾಗಿದೆ ಅನ್ನುವಂಥದ್ದಕ್ಕೆ ಚಿಕಾಗೋ ಈಸ್ ವೆರಿ ಡಿಫ್ರೆಂಟ್ ಫ್ರಮ್ ಬೋಸ್ಟನ್. ನಾನು ಯೋಚಿಸ್ತಾ ಇದ್ದೇನೆ, ನಾನು ಯೋಚಿಸ್ತಾ ಇದ್ದೇನೆ ಅನ್ನುವಂಥದ್ದಕ್ಕೆ ಐ ಆಮ್ ಪ್ಲ್ಯಾನಿಂಗ್ ಟು, ಐ ಆಮ್ ಪ್ಲ್ಯಾನಿಂಗ್ ಟು. ನೀವು ನನ್ನ ಆಲೋಚನೆಗಳನ್ನು ಆಕ್ರಮಿಸುತ್ತೀರಿ, ನೀವು ನನ್ನ ಆಲೋಚನೆಗಳನ್ನು ಆಕ್ರಮಿಸುತ್ತಿದ್ದೀರಾ ಅನ್ನುವಂಥದ್ದಕ್ಕೆ ಯು ಅಕ್ಯುಪೈ ಮೈ ಥಾಟ್ಸ್, ಯು ಅಕ್ಯುಪೈ ಮೈ ಥಾಟ್ಸ್. ಇದು ನನಗೆ ಸಾಕಷ್ಟು ವೆಚ್ಚವಾಯಿತು, ಇದು ನನಗೆ ಸಾಕಷ್ಟು ವೆಚ್ಚವಾಯಿತು ಅನ್ನುವಂಥದ್ದಕ್ಕೆ ಇಟ್ ಕಾಸ್ಟ್ ಮಿ ಎ ಫಾರ್ಚ್ಯೂನ್ ಅಂತ ಹೇಳಬೇಕಾಗುತ್ತೆ. ನಾನು ತಣ್ಣಗಾಗಿದ್ದೇನೆ, ನಾನು ತಣ್ಣಗಾಗಿದ್ದೇನೆ ಅಂತ ಹೇಳಬೇಕಾದಾಗ ಐ ಆಮ್ ಕೋಲ್ಡ್, ಐ ಆಮ್ ಕೋಲ್ಡ್ ಅಂದರೆ ನನಗೆ ಶೀತ ಆಗಿದೆ ಅಂತ ಹೇಳ್ತೀವಲ್ಲ ಅದು. ನೀವು ಮತ್ತು ನಿಮ್ಮ ಹೆಂಡತಿ ಉತ್ತಮ ಪ್ರವಾಸವನ್ನು ಹೊಂದಿದ್ದೀರಾ ಎಂದು ನಾನು ಭಾವಿಸುತ್ತೇನೆ. ಐ ಹೋಪ್ ಯು ಆ್ಯಂಡ್ ಯುವರ್ ವೈಫ್ ಹ್ಯಾವ್ ಎ ನೈಸ್ ಟ್ರಿಪ್. ನಾನು ಹೆಚ್ಚು ಒಪ್ಪಲು ಸಾಧ್ಯವಾಗಲಿಲ್ಲ ಅನ್ನುವಂಥದ್ದನ್ನು ಇಂಗ್ಲೀಷ್ನಲ್ಲಿ ಹೇಳಬೇಕಾಗುತ್ತೆ. ಐ ಕುಡ್ ನಾಟ್ ಅಗ್ರಿ ಮೋರ್, ಐ ಕುಡ್ ನಾಟ್ ಅಗ್ರಿ ಮೋರ್ ಅಂತ ಆಗುತ್ತೆ. ಒಳ್ಳೆಯ ಉಪಾಯ, ಒಳ್ಳೆಯ ಉಪಾಯ ಅನ್ನುವಂಥದ್ದನ್ನು ಇಂಗ್ಲೀಷ್ನಲ್ಲಿ ಗುಡ್ ಐಡಿಯಾ, ಗುಡ್ ಐಡಿಯಾ ಅಂತ ಹೇಳಬೇಕಾಗುತ್ತೆ. ನಿಮ್ಮೊಂದಿಗೆ ಚಾಟ್ ಮಾಡುವುದು ಒಳ್ಳೆಯದು, ನಿಮ್ಮೊಂದಿಗೆ ಚಾಟ್ ಮಾಡುವುದು ಒಳ್ಳೆಯದು ಅನ್ನುವಂಥದ್ದಕ್ಕೆ ಇಟ್ ವಾಸ್ ನೈಸ್ ಚಾಟಿಂಗ್ ವಿತ್ ಯು, ಇಟ್ ವಾಸ್ ನೈಸ್ ಚಾಟಿಂಗ್ ವಿತ್ ಯು ಅಂತ ಆಗುತ್ತೆ. ಈ ದಿನಗಳಲ್ಲಿ ನೀವು ಏನು ಮಾಡುತ್ತಿದ್ದೀರಿ, ಈ ದಿನಗಳಲ್ಲಿ ನೀವು ಏನು ಮಾಡುತ್ತಿದ್ದೀರಾ ಅನ್ನುವಂಥದ್ದಕ್ಕೆ ವಾಟ್ ಆರ್ ಯು ಅಪ್ ಟು ದಿಸ್ ಡೇ. ನಾನು ಕಾರ್ಯನಿರತವಾಗಿಲ್ಲ, ನಾನು ಕಾರ್ಯನಿರತವಾಗಿಲ್ಲ ಅಂತ ಅಂದಾಗ ಐ ಆಮ್ ನಾಟ್ ಬ್ಯುಸಿ, ಐ ಆಮ್ ನಾಟ್ ಬ್ಯುಸಿ ಅಂತ ಆಗುತ್ತೆ. ನಾನು ಹೊರಟಾಗ ನಿಮಗೆ ಕರೆ ಮಾಡುತ್ತೇನೆ, ನಾನು ಹೊರಟಾಗ ನಿಮಗೆ ಕರೆ ಮಾಡ್ತೇನೆ ಅನ್ನುವಂಥದ್ದಕ್ಕೆ ಐ ವಿಲ್ ಕಾಲ್ ಯು ವೆನ್ ಐ ಲೀವ್, ಐ ವಿಲ್ ಕಾಲ್ ಯು ವೆನ್ ಐ ಲೀವ್ ಅಂತ ಆಗುತ್ತೆ. ನನಗೆ ಅರ್ಥವಾಗ್ತಾ ಇಲ್ಲ, ನನಗೆ ಅರ್ಥವಾಗುತ್ತಿಲ್ಲ ಅನ್ನುವಂಥದ್ದನ್ನು ಇಂಗ್ಲೀಷ್ನಲ್ಲಿ ಹೇಳಬೇಕಾಗುತ್ತೆ ಐ ಡೋಂಟ್ ಅಂಡರ್ಸ್ಟ್ಯಾಂಡ್, ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ಅಂತ ಆಗುತ್ತೆ. ಇಂದು ನೀವು ಹೇಗಿದ್ದೀರಾ, ಇಂದು ನೀವು ಹೇಗಿದ್ದೀರಾ ಅಂತ ಕೇಳುವಾಗ ಹೌ ಆರ್ ಯು ಡೂಯಿಂಗ್ ಟುಡೇ, ಹೌ ಆರ್ ಯು ಡೂಯಿಂಗ್ ಟುಡೇ ಅಂತ ಹೇಳಬೇಕಾಗುತ್ತೆ. ನೀವು ಇದನ್ನು ನನಗಾಗಿ ಅನುವಾದಿಸಬಹುದು, ನೀವು ಇದನ್ನು ನನಗಾಗಿ ಅನುವಾದಿಸಬಹುದು ಅನ್ನುವಂಥದ್ದಕ್ಕೆ ಕ್ಯಾನ್ ಯು ಟ್ರಾನ್ಸ್ಲೇಟ್ ದಿಸ್ ಫಾರ್ ಮೀ. ಬೇಡ ಧನ್ಯವಾದಗಳು, ನಾನು ಚೆನ್ನಾಗಿದ್ದೇನೆ ಅನ್ನುವಂಥದ್ದನ್ನು ನೋ ಥ್ಯಾಂಕ್ಸ್, ಐ ಆಮ್ ಓಕೆ, ನೋ ಥ್ಯಾಂಕ್ಸ್, ಐ ಆಮ್ ಓಕೆ ಅಂತ ಹೇಳಬೇಕಾಗುತ್ತೆ. ನೀನು ನನ್ನ ಬದುಕಿಗೆ ಕಾರಣ, ನೀನೇ ನನ್ನ ಬದುಕಿಗೆ ಕಾರಣ ಅನ್ನುವಂಥದ್ದಕ್ಕೆ ಯು ಆರ್ ಮೈ ರೀಸನ್ ಫಾರ್ ಲಿವಿಂಗ್, ಯು ಆರ್ ಮೈ ರೀಸನ್ ಫಾರ್ ಲಿವ್. ದೀರ್ಘಕಾಲದವರೆಗೆ ನೋಡುವುದಿಲ್ಲ, ದೀರ್ಘಕಾಲದವರೆಗೆ ನೋಡುವುದಿಲ್ಲ ಅನ್ನುವಂಥದ್ದಕ್ಕೆ ಲಾಂಗ್ ಟೈಮ್ ನೋ ಸಿ, ಲಾಂಗ್ ಟೈಮ್ ನೋ ಸಿ. ನಾನು ನಿಮ್ಮನ್ನು ಕರೆದೊಯ್ಯಲು ಬರುತ್ತಿದ್ದೇನೆ, ನಾನು ನಿಮ್ಮನ್ನು ಕರೆದೊಯ್ಯಲು ಬರ್ತಾ ಇದ್ದೇನೆ ಅನ್ನುವಂಥದ್ದಕ್ಕೆ ಐ ಆಮ್ ಕಮಿಂಗ್ ಟು ಪಿಕ್ ಯು ಅಪ್ ಅಂತ ಆಗುತ್ತೆ. ನನಗೆ ಗೊತ್ತು, ನನಗೆ ಗೊತ್ತು ಅನ್ನುವಂಥದ್ದಕ್ಕೆ ಇಂಗ್ಲೀಷ್ನಲ್ಲಿ ಆಗುತ್ತೆ ಐ ನೋ, ಐ ನೋ. ನನಗೆ ಯಾವುದೇ ಕಲ್ಪನೆ ಅಥವಾ ಸುಳಿವು ಇಲ್ಲ ಅನ್ನುವಂಥದ್ದನ್ನು ಇಂಗ್ಲೀಷ್ನಲ್ಲಿ ಹೇಳಬೇಕಾಗುತ್ತೆ ಐ ಹ್ಯಾವ್ ನೋ ಐಡಿಯಾ ಆರ್ ಕ್ಲೂ, ಐ ಹ್ಯಾವ್ ನೋ ಐಡಿಯಾ ಆರ್ ಕ್ಲೂ. ಇದು ನಿಜವಾಗಿಯೂ ಇದೆಯೇ, ಇದು ನಿಜವಾಗಿಯೂ ಇದೆಯೇ ಅಂತ ಪ್ರಶ್ನಿಸಬೇಕಾದಾಗ ಈಸ್ ಇಟ್ ಇನ್ ಫ್ಯಾಕ್ಟ್ ದ ಕೇಸ್ ದ್ಯಾಟ್. ನೀವು ನನಗೆ ಸ್ಫೂರ್ತಿ ನೀಡುತ್ತೀರಾ, ನೀವು ನನಗೆ ಸ್ಫೂರ್ತಿ ನೀಡುತ್ತೀರಿ ಅನ್ನುವಂಥದ್ದಕ್ಕೆ ಯು ಇನ್ಸ್ಪೈರ್ ಮೀ, ಯು ಇನ್ಸ್ಪೈರ್ ಮೀ. ತುಂಬ ಧನ್ಯವಾದಗಳು, ತುಂಬ ಧನ್ಯವಾದಗಳು ಅನ್ನುವಂಥದ್ದನ್ನು ಇಂಗ್ಲೀಷ್ನಲ್ಲಿ ಏನ್ಬೇಕಾದ್ರೆ ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಬೇಕಾಗುತ್ತೆ.
ನಾನು ಹೊರಡುತ್ತೇನೆ ಅನ್ನುವಂಥದ್ದಕ್ಕೆ ಇಂಗ್ಲೀಷ್ನಲ್ಲಿ ಹೇಳಬೇಕಾಗುತ್ತೆ ಐ ಆಮ್ ಗೋಯಿಂಗ್ ಟು ಲೀವ್, ಐ ಆಮ್ ಗೋಯಿಂಗ್ ಟು ಲೀವ್ ಅಂತ ಆಗುತ್ತೆ. ನಾನು ಅವಳನ್ನು ಇಷ್ಟಪಡುತ್ತೇನೆ ಅಂತ ಅಂದಾಗ ಐ ಲೈಕ್ ಹರ್ ಅಂತ ಆಗಬೇಕು. ಹಾಗೆ ಐ ಲೈಕ್ ಹರ್, ನನಗೆ ನಿಮ್ಮ ಮಾತು ಕೇಳಿಸುತ್ತಿಲ್ಲ, ನನಗೆ ನಿಮ್ಮ ಮಾತು ಕೇಳಿಸ್ತಾ ಇಲ್ಲ ಅಂತ ಹೇಳ್ಬೇಕಾದ್ರೆ ಐ ಕ್ಯಾನ್ ಹಿಯರ್ ಯು, ಐ ಕಾಂಟ್ ಹಿಯರ್ ಯು ಅಂತಲೂ ಹೇಳ್ಬೋದು. ಸಹಾಯ ಅನ್ನುವಂಥದ್ದನ್ನು ಇಂಗ್ಲೀಷ್ನಲ್ಲಿ ಹೆಲ್ಪ್ ಅಂತ ಆಗುತ್ತೆ. ನೀವು ಹಾಗೆ ಭಾವಿಸುವುದಿಲ್ಲವೇ ಅಂತ ಹೇಳಬೇಕಾದ್ರೆ ಡೋಂಟ್ ಯು ಥಿಂಕ್ ದ್ಯಾಟ್, ನೀವು ಇಲ್ಲದೆ ನನಗೆ ದುಃಖವಾಗುತ್ತೆ ಅನ್ನುವಂಥದ್ದಕ್ಕೆ ಐ ಫೀಲ್ ಸ್ಯಾಡ್ ವಿತೌಟ್ ಯು ಅಂತ ಆಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್.